ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಮಹಾಸ್ವಾಮಿಗಳ ಪಾದಾರ್ಪಣೆಗೆ ಪಡಮಟ್ಟು ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಧರಣಿ ಸತ್ಯಾಗ್ರಹದ ಏನು ಸರ್ಕಾರ ಆದೇಶ ಹೊರಡಿಸಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಶಾಸಕರು ಈ ಒಂದು ಕಟ್ಟಡ ನಿರ್ಮಾಣಕ್ಕಾಗಿ ಸ್ಥಳವನ್ನು ಆಯ್ಕೆ ಮಾಡಿದ್ದು ಸುಮಾರು ತಾಳಿಕೋಟೆಯಿಂದ ಸುಮಾರು 4ರಿಂದ 5 ಕಿಲೋಮೀಟರ್ದಲ್ಲಿರ್ತಕ್ಕಂಥ ಮೈಲೇಶ್ವರ ಗ್ರಾಮಕ್ಕೆ ಹತ್ತಿರವಿರುವ ಒಂದು ಸ್ಥಳವನ್ನ ಈ ಒಂದು ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕಾಗಿ ಏನು ಆಯ್ಕೆ ಮಾಡಿದರೆ ಆ ಒಂದು ಸ್ಥಳವನ್ನ ಸೂಕ್ತವಲ್ಲದ ಕಾರಣ ತಾಳಿಕೋಟೆ ಪಟ್ಟಣದಲ್ಲಿಯೇ ಒಂದು ಪ್ರಜಾಸೌಧವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ 32ನೇ ದಿನದ ಮುಕ್ತಾಯ ಹಂತಕ್ಕೆ ತಲುಪ್ತಾ ಇದೆ. ಇದು ಕೇವಲ ಒಂದು ಪಕ್ಷಕ್ಕಾಗಲಿ, ಒಂದು ಪಕ್ಷದ ವಿರುದ್ಧ ಆಗಲಿ, ಒಬ್ಬ ವ್ಯಕ್ತಿಯ ವಿರುದ್ಧ ಆಗಲಿ, ಒಂದು ಧರ್ಮದ ವಿರುದ್ಧ ಆಗಲಿ ಹೋರಾಟ ಹಮ್ಮಿಕೊಂಡಿಲ್ಲ. ಈ ಒಂದು ಹೋರಾಟ ಕೇವಲ ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧವನ್ನ ನಿರ್ಮಾಣ ಮಾಡುವುದಕ್ಕಾಗಿ ತಾಳಿಕೋಟೆ ತಾಲೂಕಿನ ಜನಸಾಮಾನ್ಯರಿಗೆ ಅನುಕೂಲವಾಗಲಿ, ಇದು ನ್ಯಾಯಪರವಾದಂತಹ ಹೋರಾಟ, ನಿಸ್ವಾರ್ಥವಾದಂತಹ ಹೋರಾಟ, ಶಾಂತಿಯುತವಾದಂತಹ ಹೋರಾಟ ನಾವು ಹಮ್ಮಿಕೊಂಡಿದ್ದೀವಿ. ತಾಳಿಕೋಟೆ ಪಟ್ಟಣದಿಂದ ಸುಮಾರು 4ರಿಂದ 5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಪ್ರಜಾಸೌಧ ತಾಳಿಕೋಟೆಯ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ, ರೈತರಿಗೆ, ವೃದ್ಧರಿಗೂ, ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ, ಅಂಗವಿಕಲರಿಗೆ ತುಂಬಾನೇ ಅನಾನುಕೂಲವಾಗುವಂತಹ ದೃಷ್ಟಿಯಿಂದ ತಾಳಿಕೋಟೆ ಪಟ್ಟಣದಲ್ಲಿಯೇ ಒಂದು ನಿರ್ಮಾಣ ಮಾಡಬೇಕು. ದೂರದಲ್ಲಿರ್ತಕ್ಕಂಥ ಪ್ರಜಾಸೌಧ ನಮಗೆ ಬೇಡವಂತಕ್ಕಂಥ ಒತ್ತಾಯನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ದೂರದಲ್ಲಿರ್ತಕ್ಕಂಥ ಪ್ರಜಾಸೌಧ ಸುಮಾರು ಪಟ್ಟಣದಿಂದ 4ರಿಂದ 5 ಕಿಲೋಮೀಟರ್ ದೂರದಲ್ಲಿ ನಡೆದುಕೊಂಡು ಹೋಗ್ಬೇಕಾಗುತ್ತೆ. ಹಾಗಾಗಿ ಅದು ಸುರಕ್ಷಿತವಾದಂತಹ ಜಾಗವೂ ಕೂಡ ಅಲ್ಲ ಅದು. ಯಾಕಂತಂದ್ರೆ ಇವತ್ತು ಸಾಯಂಕಾಲ ಆದ್ರೂ ಸಾಕು, ಅಲ್ಲಿ ಜನಗಳ ಸಂಪರ್ಕ ಇರುವುದಿಲ್ಲ, ಅಲ್ಲಿ ಆ ಏರಿಯಾದಲ್ಲಿ ಅಭಿವೃದ್ಧಿ ಆಗಿರುವುದಿಲ್ಲ, ಬಸ್ಸಿನ ವ್ಯವಸ್ಥೆ ಕೂಡ ಮೊದಲು ಇರುವುದಿಲ್ಲ. ಹಾಗಾಗಿ ವಿದ್ಯಾರ್ಥಿನಿಯರಿಗೆ, ಮಹಿಳೆಯರಿಗೆ ಅದು ಭದ್ರತೆಯಾದಂತಹ ಸ್ಥಳವಲ್ಲ. ಆದ ಕಾರಣ ಇದು ಎಲ್ಲವನ್ನ ಮನಗಂಡು ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗನೆ ಈ ಒಂದು ಹೋರಾಟಕ್ಕೆ ಬಂದು ಒಂದು ತಾಲೂಕು ಹೋರಾಟ ಸಮಿತಿ ಏನಿದೆ ಆ ಸಮಿತಿಯ ಒಂದು ಬೇಡಿಕೆಗೆ ಸ್ಪಂದಿಸಿ ತಾಳಿಕೋಟೆ ಪಟ್ಟಣದಲ್ಲಿಯೇ ಒಂದು ಪ್ರಜಾಸೌಧವನ್ನ ನಿರ್ಮಾಣ ಮಾಡಬೇಕಂತ ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೀವಿ. ನೀವು ಮಾಡ್ತಿರ್ತಕ್ಕಂತಹ ಈ ಏನು ಹೋರಾಟ ಏನಿದೆ ಅದು ನ್ಯಾಯಯುತವಾದಂತಹ ಹೋರಾಟ. ಹಾಗಾಗಿ ನಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ನಾವು ಬಂದ್ ಕರೆಯನ್ನ ಕೊಟ್ಟು ನಾವು ಯಾವತ್ತೂ ನಿಮ್ಮ ಬೆಂಬಲವಾಗಿ ಇರ್ತೀವಿ ಅಂತಕ್ಕಂಥ ಮಾತನ್ನ ತಾಳಿಕೋಟೆಯ ಜನರು ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಆದ್ರೆ ಏನು ನಮ್ಮ ಸ್ಥಳೀಯ ಶಾಸಕರೇನಿದ್ದಾರೆ ಆದ್ರೂ ಕೂಡ ಈ ಒಂದು ಹೋರಾಟಕ್ಕೆ ಸ್ಪಂದಿಸ್ತಾ ಇಲ್ಲ. ಜೊತೆಗೆ ಜಿಲ್ಲಾಧಿಕಾರಿಗಳು, ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳುವಂತ ಈ ಜಿಲ್ಲಾಧಿಕಾರಿಗಳು ಕೂಡ ಈ ಒಂದು ಹೋರಾಟಕ್ಕೆ ಸ್ಪಂದಿಸ್ತಾ ಇಲ್ಲ. ಕಾರಣ ಇದುವರೆಗೂ ನಮಗೆ ತಿಳಿದು ಬರ್ತಾ ಇಲ್ಲ. ಯಾಕಂತಂದ್ರೆ ಇದರಲ್ಲಿ ನಿಮ್ಮ ಸ್ವಾರ್ಥತೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ನೀವು ಕೂಡ ಇವತ್ತಿನವರೆಗೂ ಈ ಹೋರಾಟಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ನಾವು ಸಾಕಷ್ಟು ಜನ ಈ ಹೋರಾಟದಲ್ಲಿ ಇರ್ತಕ್ಕಂಥವ್ರು ಎಲ್ಲ ಪಕ್ಷದಲ್ಲಿ ಕೂಡ ನಾವು ಕಾರ್ಯನಿರ್ವಹಿಸ್ತೀವಿ. ಅತಿ ಹೆಚ್ಚು ನಾವು ಕಾಂಗ್ರೆಸ್ ಪಕ್ಷದವರೇ, ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥವ್ರೆ ನಾವು ಅತಿ ಹೆಚ್ಚು ಜನಸಂಖ್ಯೆ ಇರೋರು. ಹಾಗಾಗಿ ಇವತ್ತು ತಾಳಿಕೋಟೆ ಪಟ್ಟಣದಿಂದ ಅತಿ ಹೆಚ್ಚು ಮತಗಳನ್ನ ಕೊಟ್ಟು ನಾವು ನಿಮ್ಮನ್ನ ಗೆಲ್ಲಿಸಿದೀವಿ. ನಮಗೆ ಕೇಳೋದಕ್ಕೆ ಹಕ್ಕಿದೆ, ನಾವು ಕೇಳ್ತಾ ಇದ್ದೀವಿ. ಇದು ಯಾರ ಮನೆಯ ಸೊತ್ತು ಅಲ್ಲ, ಇದು ಸಾರ್ವಜನಿಕರ ಸೊತ್ತು. ಹಾಗಾಗಿ ಸಾರ್ವಜನಿಕರಿಗಾಗಿ, ಜನರಿಗೋಸ್ಕರ ನಿರ್ಮಾಣ ಆಗ್ಬೇಕಾಗಿರತಕ್ಕಂಥ ಈ ಕಟ್ಟಡವನ್ನ ಜನರಿಗೆ ಅನುಕೂಲವಾಗಬೇಕು. ಹಾಗಾಗಿ ತಾಳಿಕೋಟೆ ಪಟ್ಟಣದಲ್ಲಿಯೇ ಈ ಒಂದು ಪ್ರಜಾಸೌಧವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಮಾತನ್ನ ನಾವು ಈ ಮೂಲಕ ಶಾಸಕರಲ್ಲಿ ನಾವು ಮನವಿಯನ್ನು ಮಾಡಿಕೊಡ್ತಾ ಇದ್ದೀವಿ. ಅದನ್ನು ರದ್ದುಗೊಳಿಸ್ರಿ. ಮುಂದೆ ಹಿರಿಯರ ಜೊತೆ ಕುಂತು ಸಂವಾದ ಮಾಡ್ರಿ. ಏನ್ ತಾಳಿಕೋಟೆ ಹೋರಾಟ ಸಮಿತಿಯ ನಮಗಿಂತ ಹಿರಿಯರದಾರ, ಪದಾಧಿಕಾರಿಗಳದಾರ, ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ಜನ ನಮ್ಮ ಹೋರಾಟ ಸಮಿತಿಯಲ್ಲಿ ಏನದಾರ ಅವ್ರ ಜೊತೆ ಕೂತು ನಿರ್ಧಾರ ಮಾಡಿ ಯಾವ್ದು ಜಾಗ ಸೂಕ್ತ ಆಗ್ತದೆ
ಯಾವ್ದು ಮಾಡೋದ್ರಿಂದ ಸರ್ಕಾರದಲ್ಲಿ ಸಮಸ್ಯೆಗಳಾಗ್ತಾವ, ಯಾವ್ದು ಅತ್ಯಂತ ಸುಲಭವಾಗಿ ಆಗ್ತದ ಆ ಜಾಗವನ್ನ ಹಿರಿಯರ ಜೊತೆ ಕುಂತು ಬಗೆಹರಿಸಿ ಈ ಕೂಡಲೇ ಸಮಸ್ಯೆ ಬಗೆಹರಿಸುವಂತ ಕೆಲಸ ನೀವು ಮಾಡ್ತೀರಂತ ಹೇಳಿ ವಿಶ್ವಾಸ ಇಟ್ಟು